ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ರೀ ನಾವು ತಿಳಿ ಸಾರು ಮಾಡಿ ತೋರ್ಸಾತೀವಿ ರೀ. ಇದು ನಮ್ಮ ಹಳ್ಳಿಗಳದಾಗ ಈ ಥರ ಟೊಮೆಟೊ ತಿಳಿ ಸಾರು ಮಾಡ್ತಾರಲ್ಲ ರೀ, ನೀವು ಅದೇ ಥರ ಒಂದ್ಸಲ ಮಾಡ್ರಿ ಅಂದ್ರೆ ಮತ್ತೆ ಇದೇ ಥರ ಮಾಡಿ ತಿಂತೀರಿ. ಅಷ್ಟು ರುಚಿ ಇರ್ತೈತಿ. ಈ ಟೊಮೆಟೊ ತಿಳಿ ಸಾರು ಮಾಡೋಕೆ ನಾವು ಮೊದಲಿಗೆ ಇಲ್ಲೇ ಮಿಕ್ಸರ್ ಜಾರ ತೊಗೊಂಡಿವಿ ರೀ. ಮಿಕ್ಸರ್ ಜಾರ್ನಾಗ ಒಂದು ಟೊಮೆಟೊ ಕಟ್ ಮಾಡಿ ಹಾಕಿದ್ದೀವಿ ರೀ. ಅರ್ಧ ಟೇಬಲ್ ಸ್ಪೂನ ಮೆಣಸಿನ್ಕಾಳು ರೀ, ಅರ್ಧ ಟೇಬಲ್ ಸ್ಪೂನ ಜೀರಿಗೆ ರೀ, ಅರ್ಧ ಟೇಬಲ್ ಸ್ಪೂನ ಕೊತ್ತಂಬರಿ ಕಾಳು ರೀ. ಆ ನಂತರ ಸ್ವಲ್ಪ ನೀರಾಗಿ ಎದ್ದು ಇಲ್ಲಿ ಹುಣಸೆ ಹಣ್ಣು ತಂದು ಹಾಕಿದ್ದೀವಿ ರೀ. ಅದಕ್ಕೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಸ್ವಲ್ಪ ಖಾರ ಹಾಕಿದ್ದೀವಿ ರೀ. ಆ ನಂತರ ಅರಿಶಿನ ಪುಡಿನೂ ಹಾಕಿದ್ದೀವಿ ರೀ. ಇದಕ್ಕೆ ನೀವು ಖಾರದ ಬದಲಿ ನೀವು ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕ್ಬೋದು ರೀ ರುಬ್ಬೋತ್ನಾಗ. ಆ ನಂತರ ಎಣ್ಣೆ ಕಾಯ್ಕಿಟ್ಟಿವಿ. ಎಣ್ಣೆ ಕಾದ ನಂತರ ಸಾಸಿವೆ ರೀ. ಸಾಸಿವೆ ಆದ ನಂತರ ಹಿಂಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀವಿ ರೀ. ನೀವು ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅಂತಂದ್ರೆ ಹಿಂಗಷ್ಟ ಹಾಕ್ರಿ ನಡಿತೈತ್ರಿ. ಹಿಂಗೆ ನಮ್ಮ ಹಳ್ಳಿಗಳದಾಗ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಟೊಮೆಟೊ ತಿಳಿಸಾರು ಮಾಡ್ತಾರೆ ರೀ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಕತ್ರಿ. ಆ ಬೆಳ್ಳುಳ್ಳಿ ಹಾಕಿದ ನಂತರ ಸ್ವಲ್ಪ ಕರಿಬೇವು ಹಾಕ್ರಿ. ಕರಿಬೇವು ಆದ್ಮೇಲೆ ಒಂದು ಒಗ್ಗರಣೆಗೆ ಒಣ ಮೆಣಸಿನ್ಕಾಯಿ ಹಾಕಿದ್ದೀವಿ ರೀ. ಇಲ್ಲಿ ಒಂದು ಟೊಮೆಟೊ ಕಟ್ ಮಾಡಿಟ್ಟಿದ್ದೀವಿ, ಅದನ್ನು ತಂದ ಇದ್ರಾಗ ಹಾಕಿದ್ದೀವಿ ರೀ. ಇದನ್ನ ಹಾಕಿ ಚಂದಂಗಿ ಮಿಕ್ಸ್ ಮಾಡಿರಿ. ಈ ಮಿಕ್ಸ್ ಜಲ್ದಿ ಆಗಲಿ, ಟೊಮೆಟೊ ಸಾಫ್ಟ್ ಆಗಲಿ ಅಂತಂದ್ರೆ ಇದಕ್ಕೆ ನೋಡಿ ರುಚಿಗೆ ತಕ್ಕಷ್ಟ ಸ್ವಲ್ಪ ಉಪ್ಪು ಹಾಕ್ರಿ. ಉಪ್ಪು ಹಾಕಿರಿ ಅಂದ್ರೆ ಜಲ್ದಿ ಸಾಫ್ಟ್ ಹಾಕವ್ರಿ ಟೊಮೆಟೊ. ನೋಡಿರಿ, ಉಪ್ಪು ಹಾಕಿ ಎಲ್ಲ ಚಂದಾಗಿ ಒಂದ್ಸಲ ಎಲ್ಲ ತಿರುವಾಡ್ರಿ. ತಿರುವಾಡಿದ ನಂತರ ಮಿಕ್ಸರ್ ಜಾರ್ದಾಗ ಮಸಾಲೆ ಮಾಡಿಟ್ಟಿದ್ರಲ್ಲ, ಆ ಮಸಾಲೆ ತಂದ ಇದ್ರಾಗ ಹಾಕ್ರಿ. ಮಸಾಲೆ ಹಾಕಿದ ನಂತರ ನಾವು ಬೆಳ್ಳುಳ್ಳಿ ಏನು ಜಜ್ಜಿದ್ದೀವ್ರಲ್ಲ ಅದ ಕಲ್ಲೊಳಗೆ ಸ್ವಲ್ಪ ಒಣ ಕೊಬ್ಬರಿ ಜಜ್ಜಿದ್ದೀವಿ ರೀ. ಆ ಒಣ ಕೊಬ್ಬರಿನೂ ತಂದ ಇದ್ರಾಗ ಹಾಕಿ ಅದನ್ನು ಕೊತ್ತಂಬರಿ ಜೊತೆ ಕೊತ್ತಂಬರಿ ಹಾಕಿ ಚಂದಂಗೆ ಮಿಕ್ಸ್ ಮಾಡಿರಿ. ನಮ್ಮಲ್ಲಿ ಹಳ್ಳಿಗಳದಾಗ ಒಣ ಕೊಬ್ಬರಿ ಮನ್ಯಾಗ ಇರ್ತೈತಿರಲ್ಲ, ಅದನ್ನು ಹಾಕಿ ಟೊಮೆಟೊ ತಿಳಿಸಾರು ಮಾಡ್ತಾರೆ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ನೀವು ಒಂದ್ಸಲ ಹಿಂಗೆ ಮಾಡಿರಿ. ನಿಮ್ಮಲ್ಲಿ ಒಣ ಕೊಬ್ಬರಿ ಇಲ್ಪ ಅಂತಂದ್ರೆ ನೀವು ಕಾಯಿ ತುರಿನೂ ಹಾಕ್ಬೋದು ರೀ. ಹಾಕಿದ ನಂತರ ಅದನ್ನೆಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ಎಷ್ಟು ಬೇಕು ನೋಡಿ ನೀವು ತಿಳಿ ಗಟ್ಟಿ ಮಾಡ್ಕೊಬೋದು ರೀ ಸಾರ. ಇದಕ್ಕೆ ನಾವು ಇಲ್ಲೇ ನೀರು ಸೇರ್ಸತ್ತಿದ್ದೀವಿ. ನಾವು ಇಲ್ಲೇ 3.5 ಕಪ್ ನೀರು ಹಾಕಿದ್ದೀವಿ ರೀ. ನೀವು ಎಷ್ಟು ಬೇಕು ನೋಡಿ ತಿಳಿ ಅಥವಾ ಗಟ್ಟಿ ಬೇಕಾರೆ ಕಡಿಮೆ ಹಾಕಿರಿ. ಆ ನಂತರ ಇದಕ್ಕೆ ಸ್ವಲ್ಪ ಬೆಲ್ಲನೂ ಹಾಕಿದ್ದೀವಿ ರೀ. ಬೆಲ್ಲ ಹಾಕಿ ಅದನ್ನೆಲ್ಲ ಚಂದಂಗೆ ಮಿಕ್ಸ್ ಕೊಟ್ಟು ಅದನ್ನು ಒಂದ್ಸಲ ತಿರುವಾಡ್ರಿ. ಸಣ್ಣ ಗ್ಯಾಸ್ ಇಟ್ಟು ಚಂದಂಗೆ ಕುದಿಸ್ರಿ. ಭಾಳ ಮಸ್ತ್ ಅಂದ್ರೆ ಭಾಳ ಮಸ್ತ್ ತಿಳಿಸಾರು ಆಕೈತ್ರಿ ಇದು. ನೀವು ಇದಕ್ಕೆ ತಿಳಿಸಾರು ಅನ್ಬೋದು ಅಥವಾ ರಸಮು ಅನ್ಬೋದು. ನೀವು ಏನಂತೀರಿ ಅಂದರೆ ಭಾಳ ರುಚಿ ಇರ್ತೈತೆ ರೀ. ಒಂದು ಸಲ ಟ್ರೈ ಮಾಡೋದು ಮರಿಬೇಡ್ರಿ. ನಮ್ಮ ವಿಡಿಯೋ ನಿಮ್ಗೇನ್ರಿ ಇಷ್ಟ ಅದು ಅಂದ್ರೆ ಒಂದು ಲೈಕ್ ಮಾಡಿರಿ. ಲೈಕ್ ಮಾಡಿ ಮತ್ತೊಬ್ರಿಗೂ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರೋ ಬಟನು ಒತ್ತಿರಿ. ಈಗ ನೋಡಿರಿ, ಆ ಸಾಂಬಾರು ಎಲ್ಲ ಎಷ್ಟು ಚಂದ ಕುದಿಯತೈತಿಲ್ಲ ರೀ. ಹಿಂಗೆ ಅದು ಒಣ ಕೊಬ್ಬರಿ ಇರ್ತೈತಿಲ್ಲ, ಅದು ಸಾಂಬಾರು ಕುದ್ದಂಗೆ ಹಿಂಗೆ ಚಂದಂಗೆ ತೇಲಿ ಬರ್ತೈತೆ ನೋಡಿರಿ. ಎಷ್ಟು ಚಂದ ಕಾಣತೈತಿ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಕೈತೆ ನೋಡಿರಿ ಸಾಂಬಾರು. ಒಂದು ಸಲ ಮಾಡಿರಿ. ಇದನ್ನೇನೈತಿ ನಾವು ಅನ್ನದ ಜೊತೆ ಈಗ ಸರ್ವ್ ಮಾಡಿ ತೋರ್ಸಾತೀವಿ ರೀ. ನೀವು ಅನ್ನದ ಜೊತೆನೂ ತಿನ್ಬೋದು ಅಥವಾ ಗೊಂಜಾಳ ನುಚ್ಚ ಜೋಳದ ನುಚ್ಚ ಇರ್ತೈತಿಲ್ಲ ಅದ್ರ ಜೊತೆನೂ ತಿನ್ಬೋದು ರೀ ಇದನ್ನು. ನೋಡಿರಿ, ಈಗಂತೂ ಗೊಂಜಾಳ ನುಚ್ಚ ಜೋಳದ ನುಚ್ಚ ಅಂತೂ ಮರ್ತಾ ಬಿಟ್ಟಾರ್ರಿ ಎಲ್ಲರೂ ರೀ. ನೋಡಿರಿ, ಸಾಂಬಾರು ಬಾಯಾಗ ನೀರು ಬರೋ ಹಂಗಾಗೈತಿ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಐತಿ. ನೋಡಿರಿ ಹೆಂಗಾಗೈತೆ ಕಮೆಂಟ್ನಾಗ ತಿಳಿಸೋದ ಮರಿಬೇಡ್ರಿ. ನಿಮ್ಮ ಕಮೆಂಟ್ ಓದಕ್ಕೆ ನಮಗೂ ಖುಷಿ ಆಕೈತಿ. ಒಂದು ಕಮೆಂಟ್ ಮಾಡಿರಿ, ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೇರೆದವ್ರಿಗೂ ಶೇರ್ ಮಾಡಿರಿ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬಿರೋದೈದ ಧನ್ಯವಾದಗಳು. ನಮಸ್ಕಾರ.